ಟೈಮ್ ಎಷ್ಟನಾ? ರಾತ್ರಿ 2 ಗಂಟೆ. ಈ ಎಳೆದಾಗೂ ಮಹಿಳಾ ಪ್ರಯಾಣಿಕರಿಂದ ವಸೂಲಿಗೆ ನಿಂತಿರಿ. ಹೌದು, ಫ್ರೀ ಬಿಡಬೇಕು. ಹಾಂ, ಕೊಡ್ತೀವಿ. ಡಿಪೋ ಮ್ಯಾನೇಜರ್ಗೆ ಹೇಳಿ ಬರ್ತೀವಿ. ಇಲ್ಲಿ ನಿನ್ನ ನಂಬರ ಕೊಡು. ಅಲ್ಲ, 2 ಗಂಟೆ ಆಗೈತಿ. ಈ ಎಳೆದ ಲೇಡೀಸಿಗೆ ನೀವು ಫ್ರೀ ಬಿಡ್ತಾ ಇಲ್ಲ. ಅಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಕೀಲಿ ಹಾಕಿದಿ, ಅದನ್ನ ರೊಕ್ಕ ಕೊಟ್ರೆ ಬಿಟ್ಟು ಐತಿ. ಎಲ್ಲಿ ಹೋಗ್ಬೇಕು? ಪ್ಯಾಸೆಂಜರ ಹೊರಗೆ ಹೋದ್ರ 500 ರೂಪಾಯಿ. ಅಲ್ಲ, ಪ್ಯಾಸೆಂಜರ ಹೊರಗೆ ಕುಂದ್ರ 500 ರೂಪಾಯಿ ದಂಡ ಹಾಕ್ತಾರಿ. ಇಲ್ಲಿ ಏನ್ ಚಾಲೂ ಮಾಡ್ತೀನಿ? ನಿನ್ನ ಅಪ್ಪನ ಆಸ್ತಿ ಅದ, ಅದನ್ನೇ ಕೀಲಿ ಹಾಕಿದ್ ನೀನ. ವಾಶ್ರೂಮ್ ಎಲ್ಲೈತೆ ಅಂತ ಗೊತ್ತಾಗಕ್ ಬೇಡ. ಕೀಲಿ ಹಾಕೊಂಡ್ ಬಂದಿಲ್ಲ, ನಿಮ್ ಮನಿಗ್ ಬರ್ತಾರ ಅವ್ರ? ಬಸ್ ಸ್ಟ್ಯಾಂಡ್ ಶೌಚಾಲಯ ಅದ. ಬಸ್ ಸ್ಟ್ಯಾಂಡ್ದಾಗ ಫ್ರೀ ಐತಿ ಹೆಣ್ಮಕ್ಳಿಗೆ ಫ್ರೀ ಐತಿ. ನೀ ಹೇಳ್ಬೇಡ ಅದನ್ನ, ಹೆಣ್ಮಕ್ಳಿಗೆ ಫ್ರೀ ಐತಿ. ಈ ಹೇಳ್ದ 2 ಗಂಟೆ ಆಗೈತಿ ನೈಟ್. ಈಗ ಸುದ ನೀ ರಾತ್ರಿ ವಸೂಲಿ ಮಾಡತ್ತಿ ಅಂದ್ರೆ ಎಷ್ಟು? ನೀನ್ ಮನಿ ಹೆಣ್ಮಕ್ಳಿಗೆ ಹಿಂಗ ಮಾಡ್ತಿ? ಏನ್ ನೀನೇನ? ಅಲ್ಲ, ಕೀಲಿ ಹಾಕಿದ್ದೀನಿ, ನಿಮ್ಮ ಅಪ್ಪನ ಆಸ್ತಿ ಅಲ್ಲ? ಅಲ್ಲ, ಕೀಲಿ ಹಾಕಿದ್ದೀನಿ. ಅಲ್ಲ, 2 ಗಂಟೆ ರೊಕ್ಕ ವಸೂಲಿ ಮಾಡತ್ತಿ. ಕೊಡಲ್ಲ. ಫ್ರೀ ಐತಿ ನಮ್ದು ಲೇಡೀಸ್ಗೆ. ಕೇಳ್ಕೊಂಡ್ ಬರೋಣ. ನಾಚಿಕೆ ಆಗಂಗಿಲ್ಲ. ಕೀಲಿ ಹಾಕೊಂಡ್ ಕೂತ ನೀವು ಅಪ್ಪನ ಮನಿ ಆಸ್ತಿ ನೋಡೋದ. ಮಹಿಳಾ ಪ್ರಯಾಣಿಕರಿಗೆ ಫ್ರೀ ಐತಿ. ಶೌಚಾಲಯಕ್ಕೆ ವಾರ ಫ್ರೀ ಐತಿ. ಮಹಿಳಾ ರಕ್ಷಣೆಗಾಗಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ. ಇದು ಕನ್ನಡಿಗರ ಪಕ್ಷ.